ರಾಜ್ಯ ರಾಜಕೀಯದಲ್ಲಿ ಉಪಹಾರ ಪಾಲಿಟಿಕ್ಸ್ ರಂಗೇರಿದೆ. ಮೊನ್ನೆ ಶನಿವಾರ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಂತ ಸಿಎಂ ಡಿಸಿಎಂ ಇದೀಗ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪಕ್ಕಾ ಹಳ್ಳಿ ಸೊಗಡಿನ ನಾಯಕ. ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರು ಅಂತಂದ್ರೆ ಬಹಳ ಇಷ್ಟ. ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದಂತ ನಾಟಿ ಕೋಳಿ ಸಾರನ್ನ ಸಿದ್ದಪಡಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ನಿರ್ಧರಿಸಿದೆ. ರಾಜ್ಯದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಚರ್ಚೆ ಜೋರಾಗಿದೆ. ಸಿಎಂ ಮನೆ ಆಯಿತು, ಈಗ ಡಿಕೆಶಿ ನಿವಾಸದಲ್ಲಿ ಉಪಹಾರಕ್ಕೆ ಸಿದ್ದತೆ ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ನಮ್ಮನೆಗೆ ಬ್ರೇಕ್ಫಾಸ್ಟ್ ಬನ್ನಿ ಅಂದಿದ್ದಾರೆ. ಮೊನ್ನೆನೇ ಬನ್ನಿ ಅಂತ ಕರೆದಿದ್ರು, ನಾನು ಅವ್ರ ಮನೆಗೆ ಉಪಹಾರಕ್ಕೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ ಯಾಕೆ ಮೊನ್ನೆ ಕರೆದಿದ್ರು ಸರ್. ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ ಯಾಕೆ ಮೊನ್ನೆ ಕರೆದಿದ್ರು ಸರ್. ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗೆ ಫೈಟ್ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಇದ್ದಾರೆ, ಸಿಎಂ ಆಗಿ ಮುಂದುವರಿದಿದ್ದಾರೆ, ಗೊಂದಲ ಇರಬಾರದು ಅನ್ನುವಂತ ಕಾರಣಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ 5 ವರ್ಷ ಸರ್ಕಾರ ನಡೆಸುತ್ತೇವೆ. ಶಾಸಕರು ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ನಾಯಕರು ಅಂತ ಹೇಳಿ ಆಗಿದೆ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲಿದ್ದಾಗ ಅಂತ್ಯಕಂತ್ಯಗಳ ಮಾತೇಕೆ? ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗ್ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತೆ 2022 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟ. ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ, ಆಯ್ಕೆ ಆಗಿರೋರು ಶಾಸಕರು. ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ನಾಯಕ ಅಂತ ಹೇಳಿ ಆಗಿದೆ. ಆದ್ಮೇಲೆ ಈಸ್ ಚೀಫ್ ಮಿನಿಸ್ಟರ್. ಸಿಎಂ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದಗದಗಿಸ್ತಾ ಇದೆ. ಈ ಬೆನ್ನಲ್ಲೇ ಅಣ್ಣನಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಡಿಕೆ ಸುರೇಶ್ ಪಣ ತೊಟ್ಟಿದ್ದಾರೆ. ಇದೀಗ ಸಂಗ್ರಾಮ ಶುರು ಮಾಡಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಈಗ ಮುಂದಾಗಿದ್ದಾರೆ. ಸಿಎಂ ಕುರ್ಚಿ ಇದ್ದೇ ಇರುತ್ತೆ, ಎಲ್ಲೋ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇರುತ್ತೆ. ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕಾದು ನೋಡೋಣ ಅಂತ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದೆ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಕಾದ್ ನೋಡೋಣ. ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದೆ. ಸರ್, ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಕಾದ್ ನೋಡೋಣ. ಸಿಎಂ ಕುರ್ಚಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೃಹನ್ ನಾಟಕ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಇದು ಸಿನಿಮಾದಲ್ಲಿ ಬರುವಂತ ಇಂಟರ್ವಲ್ನಂತೆ ಸರ್ಕಾರದ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಮಾತೆತ್ತಿದ್ರೆ ನನ್ನ ಬ್ರದರ್ ಅಂತಾರೆ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನು ಬ್ರದರ್ ಅಂದಿದ್ರು. ಬೆಂಗಳೂರಲ್ಲಿ ವಿಷಯ ಬಂದಾಗ್ಲೂ ನನ್ನ ಬ್ರದರ್ ಅಂದಿದ್ರು. ಯಾವುದೋ ಒಂದು ಲಿಸ್ಟ್ ಓದಿದಾಗ್ಲೂ ಕೆಲವರನ್ನ ನನ್ನ ಬ್ರದರ್ ಅಂದಿದ್ರು. ಈಗ ಮುಖ್ಯಮಂತ್ರಿಗಳನ್ನು ಕೂಡ ನನ್ನ ಬ್ರದರ್ ಅಂದಿದ್ದಾರೆ. ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕರೆಕ್ಟ್ ಆಗಿ ಯಾರು ನನ್ನ ಬ್ರದರ್ ಅನ್ನೋದನ್ನ ಅವರು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಡಿಕೆ ಸುರೇಶ್ ಅವರು ನಿಜವಾಗಿಯೂ ಅವರ ಬ್ರದರ್, ನನಗಷ್ಟೇ ಗೊತ್ತಿರೋದು. ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ,
ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ನಿಜವಾಗಿಯೂ ಒಂದು ಬೃಹನ್ ನಾಟಕ. ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ. ಜನರಿಗೆ ಇವರ ನಾಟಕ ಬೇಕಾಗಿಲ್ಲ, ಅಭಿವೃದ್ಧಿ ಬೇಕಾಗಿದೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ವಾದ. ಮಾತೆತ್ತಿದ್ರೆ ನನ್ನ ಬ್ರದರ್ ಅಂತಾರೆ. ನಾನು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಅಂತ ಶಾಸಕ ಅಜಯ್ ಸಿಂಗ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತಾಡಿದ್ದಾರೆ. ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರಚನೆ ಸಾಧ್ಯತೆ ಇತ್ತು. ಜನವರಿ ಫೆಬ್ರವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗಬಹುದು ಅಂದಿದ್ದೇನೆ. ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ. ಸಿಎಂ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಯವರು ಬಗ್ಗೆ ನಾನೇನು ಮಾತೇ ಆಡಿಲ್ಲ. ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ನಮ್ಮಲ್ಲಿ ಇರ್ತಕ್ಕಂಥ ಇವಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ನಾನು ಹೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನವೆಂಬರ್ ಅಲ್ಲಿ ಆಗಬೇಕಾಗಿತ್ತು, ಡಿಸೆಂಬರ್ ಎಂಡಲ್ಲಿ ಆಗಬಹುದು, ಇಲ್ಲ ಅಂದ್ರೆ ಜನವರಿ ಇಲ್ಲ ಅಂದ್ರೆ ಫೆಬ್ರವರಿಯಲ್ಲಿ ಆಗಬಹುದು ಅಂತ ನಂಗೆ ಅನಿಸ್ತದೆ, ಯಾಕಂದ್ರೆ ಅವ್ರು ಹೇಳ್ತಕ್ಕಂಥ ಮಾತು. ಸೊ ನಾವು ಆ ವಿಷಯ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇವತ್ತು ಅದು ಬಿಟ್ಟು ಬೇರೆ ವಿಷಯ, ಅದು ಮುಖ್ಯಮಂತ್ರಿಯವರ ಒಂದು ವಿಷಯ ಆಗಲಿ, ಉಪಮುಖ್ಯಮಂತ್ರಿಯವರ ವಿಷಯ ಆಗಲಿ, ಯಾವುದನ್ನು ಕೂಡ ಚರ್ಚೆನೂ ಕೂಡ ಆಗಿಲ್ಲ. ನಾವು ಮಾತಾಡಿದ ಅದೇ ವಿಷಯ, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮಂತ್ರಿ ಸ್ಥಾನದ ನಾನು ಆಕಾಂಕ್ಷಿ ಇದ್ದೀನಿ. ಇದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರಿಗೂ ಕೂಡ ಗೊತ್ತಿದೆ. 2018ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ. ಬಹಳಷ್ಟು ಜನ ಸೀನಿಯರ್ ಶಾಸಕರೆಲ್ಲ ಏನೇನಿದ್ದಾರೆ ಅವ್ರಿಗೆ ಈ ಒಂದು 2.5 ವರ್ಷ ನಂತರ ಒಂದು ಅವಕಾಶ ಸಿಗ್ತದೆ ಅಂತ ನಮ್ಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದಾರೆ. ಕದನ ಅಂತ ಯಾರು ಯುದ್ಧಕ್ಕೆ ಹೊರಟಿಲ್ಲ. ತಮ್ಮ ಹಕ್ಕುಗಳನ್ನ ಕೇಳುವಂತ ಅವಕಾಶ ಇದೆ, ಅದನ್ನ ಪ್ರತಿಪಾದಿಸಿದ್ದಾರೆ. ಅಧಿಕಾರ ಸಿಗಬೇಕು ಅಂತ ಅಂದ್ರೆ ನನಗ್ ಕೊಡಿ ಅಂತ ಕೇಳಲಿಕ್ಕೆ ಹಕ್ಕಿದೆ, ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಮೊನ್ನೆ ಶಾಂತಿಯುತವಾಗಿ ಇಬ್ರು ಡಿಸಿಎಂ ಸಿಎಂ ಚೌಚೌಬಾತ್ ತಿಂದಿದ್ದಾರೆ. ಹೈಕಮಾಂಡ್ ಗೊಂದಲಗಳನ್ನ ಬಗೆಹರಿಸಬೇಕು ಅಂದಿದ್ದಾರೆ. ಕದನ ಅಂತ ಹೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ. ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನ ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು, ನನ್ಗೆ ಕೊಡಿ ಅಂತ ಕೇಳಕ್ಕೆ, ಬೇಡ್ಕೊಳ್ಳೋಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನ ಕದನ ಅಂತ ಹೇಳಿಕ್ ಹೋಗೋದಿಲ್ಲ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಇಬ್ರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಂಗಾಗಿ ನನಗೇನು ಅನಿಸ್ತದೆ, ಇದು ಚೆನ್ನಾಗಾಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಸರ್, ಅದರ ಬಗ್ಗೆ